ಇಲ್ಲಿ ನಾನು ಈ ಚಿತ್ರದಲ್ಲಿ ಒಂದು PC ಕ್ಯಾರೆಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್. ನಮ್ಮ ಬಾಸ್ ತಿಲಕ್ ಸರ್ ನಮ್ಮ ಸ್ಟೇಷನ್ಗೆ ಬರ್ತಾರೆ, ಮಡಿಕೇರಿಲಿ. ಅಲ್ಲೇ ವರ್ಕ್ ಮಾಡೋದು, ಟ್ರಾನ್ಸ್ಫರ್ ಆಗಿ ಬರ್ತಾರೆ ಅಲ್ಲಿ. ನನಗೆ PC ಕ್ಯಾರೆಕ್ಟರ್ ಸಿಗ್ತಿದೆ ಇತ್ತೀಚೆಗೆ. ಅದು ಹೈಟ್ ಅದು ಹೆಂಗ್ ಮ್ಯಾಚ್ ಮಾಡ್ತಾರೋ ಗೊತ್ತಿಲ್ಲ. ಇದ್ರ ಜೊತೆಗೆ ಈ ಸಿನಿಮಾದಲ್ಲಿ ನನಗೊಂದು ಬೈಕ್ ಕೊಟ್ಟಿದ್ದಾರೆ, ಕಾಲ್ ಸಿಗಲ್ಲ. ಅದನ್ನ ನಾನ್ ಬೈಕ್ ಸ್ಟಾರ್ಟ್ ಮಾಡಿ ಓಡಿಸಕ್ಕೆ ಅಕ್ಕಪಕ್ಕ ಅಸಿಸ್ಟೆಂಟ್ಸ್ ಇಬ್ರು ರೆಡಿಯಾಗಿ ಹೋದ್ಮೇಲೆ ಹೋಗ್ಬಿಡ್ತೀನಿ ಹೆಂಗೋ ಓಡಿಸ್ಕೊಂಡು. ಮತ್ತೆ ಇಳಿಸುವಷ್ಟೊತ್ತಿಗೆ ಮತ್ತೆ ಬರ್ಬೇಕು ಯಾರು ಇಬ್ರು. ಕಾಲ್ ಸಿಗದೆ ಬಿದ್ದಿದೀವಿ ಸರ್. ಬ್ಯಾಲೆನ್ಸ್ ಮಾಡೋದು ವಿಕ್ಕಿಗೆ ಅವ್ರಿಗೆಲ್ಲ ಸಾಹಸ ಆಗೋಯ್ತು ನನ್ನನ್ನ, ಇವನಿಗೆ ಯಾಕಾದ್ರು ಬೈಕ್ ಕೊಟ್ರು ಆ ಸಿನಿಮಾದಲ್ಲಿ ಅಂತ. ತುಂಬಾ ಚೆನ್ನಾಗಿದೆ. ಅಂದ್ರೆ ನಾನು ಹೇಳ್ತಿರೋದು ಲಕ್ಷ್ಮಿ ಮೇಡಮ್ ಅಂತ ಹರೀಶ್ ಸರ್ ಸುಮ್ಮನೆ ಸಿನಿಮಾ ಮಾಡಿಲ್ಲ. ಅಂದ್ರೆ ಇವತ್ತಿನ ದಿನಗಳಲ್ಲಿ ಸಿನಿಮಾ ಮಾಡಬೇಕು ಅಂದ್ರೆ ತುಂಬಾ ಅಳದು ತೂಗಿ ಮಾಡುವಂಥದ್ದು ಎಲ್ಲರಿಗೂ ಗೊತ್ತಿದೆ. 100 ಸಿನಿಮಾ ರಿಲೀಸ್ ಆದ್ರೆ 1-2 ಸಕ್ಸಸ್ ರೇಟ್ ಇರೋದ್ರಿಂದ ಈ ದಿನದಲ್ಲೂ ಒಂದು ಪ್ರೊಡ್ಯೂಸ್ ಮಾಡಿದ್ದೀರಾ ನೀವು ಅಂದ್ರೆ ಅದು ಕತೆ ಅಷ್ಟು ಗಟ್ಟಿಯಾಗಿದೆ ಅಂತ. ಅಂದ್ರೆ ಖಂಡಿತ ಗೆಲ್ಲತ್ತೆ ಅನ್ನೋ ವಿಶ್ವಾಸ ಇದೆ ಅವ್ರಿಗೆ. ಆ ನಿಟ್ಟಿನಲ್ಲಿ ಸಿನಿಮಾ ಮಾಡಿರುವಂಥದ್ದು. ಸಾಕಷ್ಟು ಸ್ಕ್ರಿಪ್ಟ್ ನ ಓದಿ ಬೇಡ ಅಂತ ಬಿಟ್ಟು ಕೊನೆಗೆ ಇದನ್ನ ಸೆಲೆಕ್ಟ್ ಮಾಡಿದ್ದಾರೆ ಅಂದ್ರೆ ಇದು ಖಂಡಿತ ಅವ್ರಿಗೆ ಆ ವಿಶ್ವಾಸ ಇದೆ. ಹಾಗಾಗಿ ನಮ್ಮನ್ನೆಲ್ಲ ಜೋಡಿಸ್ಕೊಂಡಿದ್ದಾರೆ. ನನಗಂತೂ ವಿಶೇಷ ಅನ್ಸುತ್ತೆ, ಇವರಿಬ್ಬರು ಪ್ರೊಡ್ಯೂಸರು ಒಳ್ಳೆ ನಿರ್ಮಾಪಕರು ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೇನೆ ತಿಲಕ್ ಸರ್ ಜೊತೆ ಸರ್ ಐ ವೆರಿ ಗ್ರೇಟ್ಫುಲ್ ಟು ಯು. ನಿಮ್ ಜೊತೆ ವರ್ಕ್ ಮಾಡಿದ್ರೆ ಎಷ್ಟು ಒಬ್ಬ ವ್ಯಕ್ತಿ ನೋಡೋದಕ್ಕೆ ತುಂಬಾ ಸ್ಟ್ರಿಕ್ಟ್ ಅನ್ಸಿದ್ರೆ ಆ ಫೇಸ್ ನೋಡಿದ್ರೆ, ಆಸ್ ಆಕ್ಟರ್ ಅಲ್ಲಿ ನಮ್ ಜೊತೆಗೆ ಎಷ್ಟು ಹೊಂದ್ಕೊಂಡ್ರು ಅಂದ್ರೆ ನಾವೇ ಅವ್ರಿಗಿಂತ ಸೀನಿಯರ್ಸ್ ಏನು ಅನ್ನೋ ಅಷ್ಟರ ಮಟ್ಟಿಗೆ ಅವರ ನಡತೆ ಇತ್ತು. ಹಾಗಾಗಿ ಇನ್ನು ಪ್ರಭಾಕರ್ ಸಾರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಈ ಸಿನಿಮಾ ಖಂಡಿತ ಗೆಲ್ಲತ್ತೆ. ಒಳ್ಳೆದಾಗ್ಲಿ. ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಹಾಗೆ ಮಧುವರಿಗೆ ಥ್ಯಾಂಕ್ ಯು, ಧನ್ಯವಾದ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.